ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದಿಂದ 2 ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ಅದರ ಬಗ್ಗೆನೇ ವಿತ್ ಪ್ರೂಫ್ ಸಮೇತವಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡುತ್ತೇನೆ. ನಿಮಗೆ ಈ ಎಲ್ಲ ವಿಷಯನೂ ಕೂಡ ಕ್ಲಿಯರ್ ಕಟ್ ಆಗಿ ಗೊತ್ತಾಗಬೇಕೆಂದರೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಎಲ್ಲರೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ಕೇಂದ್ರ ಸರ್ಕಾರದ ಮುಖ್ಯವಾಗಿ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ಫಸ್ಟ್ ನಿಮಗೆ ತಿಳಿಸಿಕೊಡುತ್ತೇನೆ. ಅದರ ನಂತರ ಗೃಹಲಕ್ಷ್ಮಿ ಯೋಜನೆಯಡಿ 2 ಭರ್ಜರಿ ಗುಡ್ ನ್ಯೂಸ್ ಏನು ಬಂದಿದೆ ಅಲ್ಲ, ಅದನ್ನು ನಿಮಗೆ ನೆಕ್ಸ್ಟ್ ಪ್ರೂಫ್ ಸಮೇತವಾಗಿ ತಿಳಿಸಿಕೊಡುತ್ತೇನೆ. ಇಲ್ಲಿ ಕೇಂದ್ರ ಸರ್ಕಾರದವರು ಹೊಸ ಅಪ್ಡೇಟ್ ಏನಪ್ಪ ಕೊಟ್ಟಿದ್ದಾರೆ ಅಂದರೆ, ನಿಮ್ಮ ಹತ್ತಿರದ ರೇಷನ್ ಕಾರ್ಡ್ ಇದೆ ಅಂದರೆ ಎಲ್ಲರೂ ಕೂಡ ಆರಾಮವಾಗಿ ಆಲ್ಮೋಸ್ಟ್ ಆಯುಷ್ಮಾನ್ ಕಾರ್ಡ್ನ ಮಾಡಿಸಿಕೊಂಡಿರ್ತೀರಾ. ಆಯುಷ್ಮಾನ್ ಕಾರ್ಡ್ ಇತ್ತು ಅಂದರೆ ನೀವು ವರ್ಷಕ್ಕೆ 5 ಲಕ್ಷದವರೆಗೂ ಕೂಡ ಫ್ರೀ ಆಗಿ ಟ್ರೀಟ್ಮೆಂಟ್ನ ಪಡೆದುಕೊಳ್ಳಬಹುದಾಗಿರುತ್ತದೆ. ಆದರೆ ಇನ್ನು ಮುಂದೆ ಫ್ರೀ ಟ್ರೀಟ್ಮೆಂಟ್ ಇರಲ್ಲ. 10 ಲಕ್ಷದವರೆಗೂ ಕೂಡ ಫ್ರೀ ಆಗಿ ನೀವು ಒಂದು ಟ್ರೀಟ್ಮೆಂಟ್ ಪಡೆದುಕೊಳ್ಳಬಹುದು. ಆದರೆ ಇವಾಗ ಕೇಂದ್ರ ಸರ್ಕಾರದಿಂದ ಇವಾಗ ಘೋಷಣೆಯನ್ನು ಮಾಡಿದ್ದಾರೆ. ಆಯುಷ್ಮಾನ್ ಕಾರ್ಡ್ ಇರುವವರಿಗೆ ಬರುವಂತ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ನಿಮ್ಮ ಹತ್ತಿರ ಏನಾದರೂ ಆಯುಷ್ಮಾನ್ ಕಾರ್ಡ್ ಇಲ್ಲ ಅಂದ್ರೆ ರೇಷನ್ ಕಾರ್ಡ್ ಇದೆ, ಹೋಗಿ ಕರ್ನಾಟಕ 1 ಗ್ರಾಮ 1 ನಲ್ಲಿ ಮಾಡಿಸಿಕೊಳ್ಳಬೇಕು. ಪ್ರತಿ ಮನೆ ಸದಸ್ಯರಿಗೂ ಕೂಡ ಸೆಪರೇಟ್ ಕಾರ್ಡ್ ಬರುತ್ತದೆ. ಎಲ್ಲರಿಗೂ ಕೂಡ ಸೇರಿಸಿ ಒಂದೇ ಆಯುಷ್ಮಾನ್ ಕಾರ್ಡ್ ಇರಲ್ಲ. ಅದು ಸ್ವಲ್ಪ ಕ್ಲಾರಿಟಿ ಇರಲಿ. ಇವಾಗ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬಗ್ಗೆ ಬರುವುದಾದ್ರೆ, ಇಲ್ಲಿ ನಿನ್ನೆ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ನಿಮಗೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ಏನೆಂದ್ರೆ, ಇಲ್ಲಿ ರಾಜ್ಯ ಸರ್ಕಾರದವರು ಹೇಳಿರುವುದು, ಇಲ್ಲಿ ಮನೆ ಮನೆಗೂ ಕೂಡ ಬಂದು ಗ್ಯಾರಂಟಿಯ ಒಂದು ಸರ್ವೆನ ತೆಗೆದುಕೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಏನಾದ್ರೂ ಬರ್ತಾ ಇಲ್ಲ ಅಂದ್ರೆ ಆ ಒಂದು ಸಂಬಂಧದಲ್ಲಿ ನೀವು ರಿಪೋರ್ಟ್ನ ಮಾಡಬಹುದಾಗಿರುತ್ತದೆ. ಅಂಗನವಾಡಿ ಕಾರ್ಯಕರ್ತೆಯರು ನಿಮ್ಮ ಹತ್ತಿರನ ಬರುತ್ತಾರೆ. ಆವಾಗ ಅಲ್ಲಿ ನಿಮಗೆ ಏನು ಒಂದು ಸಮಸ್ಯೆ ಇದ್ರೂ ಕೂಡ ಅವರು ಏನು ಮಾಡುತ್ತಾರೆ ಅಂದರೆ, ಇಲ್ಲಿ ನಿಮಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡುತ್ತಾರೆ. ಮತ್ತೆ ನಿಮಗೆ ಗ್ಯಾರಂಟಿ ಯೋಜನೆಗಳು ನಿಮಗೆ ಯಾವ ರೀತಿ ಉಪಯೋಗ ಆಗುತ್ತದೆ, ಸಹಾಯ ಆಗುತ್ತದೆಯಾ ಆಗುತ್ತಿಲ್ವಾ, ಈ ರೀತಿ ಸರ್ವೆನ ಕೂಡ ಕಲೆಕ್ಟ್ ಮಾಡಿಕೊಂಡು ಹೋಗುತ್ತಾರೆ. ಅದರ ಬೇಸಿಸ್ ಮೇಲೆ ನಿಮಗೆ ನೆಕ್ಸ್ಟ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸರ್ಕಾರದವರು ಒಂದು ತೀರ್ಮಾನ ಮಾಡುತ್ತಾರೆ. ಏನೇನು ಚೇಂಜಸ್ ಮಾಡಬೇಕು, ಯಾವ ರೀತಿ ಬದಲಾವಣೆಗಳು ತರಬೇಕು ಅನ್ನೋದರ ಅಲ್ಲಿ ಮೊದಲನೇ ಗುಡ್ ನ್ಯೂಸ್ ಬಗ್ಗೆ ಬರೋದಾದ್ರೆ, ಚುನಾವಣೆ ನೀತಿ ಸಮಿತಿಯಿಂದಾಗಿ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಸ್ವಲ್ಪ ತಡವಾಗಿದೆ. ಇನ್ನು 2 ದಿನಗಳಲ್ಲಿ ಬಿಡುಗಡೆ ಆಗಲಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ನೀತಿ ಸಮಿತಿ ಇರುವ ಕಾರಣದಿಂದಾಗಿ ಇಲ್ಲಿ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಏನು ಬರಬೇಕಾಗಿತ್ತಲ್ಲ ಅದನ್ನ ನಾವು ಹಾಕೋದಕ್ಕೆ ಆಗಿಲ್ಲ. ಅದರಿಂದ ಏನಾಗಿದೆ ಅಂದ್ರೆ, ನಮಗೆ ಹಣ ಬಂದಿಲ್ಲ, ಸ್ವಲ್ಪ ತಡವಾಗಿದೆ. ನೀವು ಎಲ್ಲರೂ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಬೇಕು. ಇನ್ನು 2 ದಿನದಲ್ಲಿ ಜಮಾ ಆಗುತ್ತದೆ. ನಿಮ್ಮ ಎಲ್ಲರ ಖಾತೆಗೆ ಕೂಡ ಹಣ ಬಂದು ಜೂನ್ ತಿಂಗಳದು ಗೃಹಲಕ್ಷ್ಮಿ ಯೋಜನೆಗಳ ಹಣ 2,000 ರೂಪಾಯಿ ಬಂದು ತಲುಪುತ್ತದೆ ಅಂತ ಇಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಅಫಿಸಿಯಲ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದನ್ನ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರುವುದು ಸರಿನಾ? ಇದು ಮೊದಲನೇ ಗುಡ್ ನ್ಯೂಸ್ ಆಗಿರುತ್ತದೆ. ನಿಮಗೆ ಜೂನ್ ತಿಂಗಳದು ನಿಮಗೆ ಏನಾದರೂ ಹಣ ಬಂದಿಲ್ಲ ಅಂದ್ರೆ 11ನೇ ಕಂತಿನ ಅಂದ್ರೆ ಅದು ಖಂಡಿತವಾಗ್ಲೂ ಬರುತ್ತೆ. ಆದ್ರೆ 2ನೇ ದಿನ ಅಂತ ಹೇಳಿದ್ದಾರೆ. ಅದಕ್ಕೆ ಇನ್ನು 2 ವಾರ ನೀವು ಆಡ್ ಮಾಡಿಕೊಳ್ಳಬೇಕಾಗುತ್ತೆ. 2 ದಿನ ಆದ ಕ್ಷಣ 2 ದಿನದಲ್ಲಿ ಎಲ್ಲರ ಖಾತೆ ಕೂಡ ಹಾಕೋದಕ್ಕೆ ಆಗಲ್ಲ. 2 ದಿನದಲ್ಲಿ ಒಂದು ಬಿಡುಗಡೆ ಮಾಡುವ ಪ್ರೊಸೆಸ್ ಸ್ಟೇಟ್ಮೆಂಟ್ ಆಗಬಹುದು ಅಷ್ಟೇ. ಆದ್ರೆ ಎಲ್ಲರ ಖಾತೆ ಕೂಡ 2 ದಿನದಲ್ಲಿ ಬಂದು ತಲುಪುವುದಿಲ್ಲ. 1-2 ವಾರದಲ್ಲಿ ಖಂಡಿತವಾಗ್ಲೂ ಆಗುತ್ತದೆ. ಒಟ್ಟಿನಲ್ಲಿ 2,000 ರೂಪಾಯಿ ಬರುತ್ತದೆ. ವೇಟ್ ಮಾಡಿ. ಮತ್ತೆ 2ನೇ ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ನೀವು ಕೇಳಬಹುದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯದು ಯಾರ್ಯಾರಿಗೆ ಇವಾಗ ಜುಲೈ ತಿಂಗಳದು ಹಣ ಬಂದಿರಲ್ಲ, ಜೂನ್ ತಿಂಗಳದು ಬಂದಿದೆ, ಜುಲೈ ತಿಂಗಳದು ಹಣ ಬಂದಿರಲ್ಲ, ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಜುಲೈ 15ನೇ ತಾರೀಕು ಆದ್ಮೇಲೆ ಬರುತ್ತದೆ ಅಂತ ಹೇಳಿದ್ದಾರೆ. ಒಂದು ಅಫಿಸಿಯಲ್ ಆಗಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡಬಹುದಾಗಿರುತ್ತದೆ. ಮತ್ತೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲ ಮಹಿಳೆಯರು ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.